ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ನಿಮಗೂ ಒಂದು ಹೊಸ ಡಿಸೈನ್ಸ್ ತೋರಿಸೋಣ. ಕ್ರೋಶಾ ಡಿಸೈನ್ ಅಂತ ಹೇಳಿಬಿಟ್ಟು ನಾನು ಈ ಡಿಸೈನ್ ತೊಗೊಂಡಿರೋದು 6 ಎಳೆ ದಾರ ಮತ್ತು ನೀಡಲ್ ನಂಬರ್ ಬಂದು 9.3 mm ತೊಗೊಂಡಿದ್ದೀನಿ ನೀಡಲ್ ನಂಬರ್. ನೆಕ್ಸ್ಟ್ ನಾನು ಬೀಡ್ ಬಂದು ಕ್ರಿಸ್ಟಲ್ ಸಿಲ್ವರ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ, ಗೋಲ್ಡ್ ಅಲ್ಲ ಸಿಲ್ವರು. ನಿಮ್ಗೆ ಯಾವ ಕಲರ್ ಬೇಕೋ ನೀವು ಅದು ತೊಗೋಬೋದು. ಸಿಲ್ವರ್ ಆದರೂ ತೊಗೋಬೋದು, ಗೋಲ್ಡ್ ಆದರೂ ತೊಗೋಬೋದು. ಮತ್ತು ಅದರಲ್ಲಿ ಮಲ್ಟಿಪರ್ಪಲ್ ಕೂಡ ಇದೆ, ನೀವು ಅದನ್ನು ಬೇಕಂದ್ರೂ ತೊಗೋಬೋದು. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದು. ಫಂಕ್ಷನ್ ಸ್ಯಾರಿಗಳಿಗೆ ಹಾಕೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಹಾಕೋದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋದನ್ನ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋವಂಥ ವೀಡಿಯೋಗಳು ಫಸ್ಟು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ. ಡಬಲ್ ಲಾಕ್. ಡಬಲ್ ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ನೆಕ್ಸ್ಟು ನಾವು ನೀಡಲ್ ಮೇಲೆ ದಾರ ತಗೊಂಡು ನೋಡಿ, ನೀಡಲ್ ಮೇಲೆ ದಾರ ತಗೊಂಡು ಡಬಲ್ 2ರಿಂದ 1, 2ರಿಂದ 1. ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡನ್ನ ತಗೊಳ್ಳೋಣ. ಕ್ರಿಸ್ಟಲ್ ಬೀಡ್ ತಗೊಂಡು ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ನೋಡಿ, ಲಾಕ್ ಮಾಡಿದಾದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಓಕೆ, ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹೀಗೆ 2 ಡಬಲ್ ಕ್ರೋಶ. ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡು. ಕ್ರಿಸ್ಟಲ್ ಬೀಡ್. ನೆಕ್ಸ್ಟು ನೀಡಲ್ ಮೇಲೆ ಒಂದು ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದು ಕೂಡ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗೋದು. ಫ್ರೆಂಡ್ಸ್, ಈಸಿ ಇದೆ, ಬಟ್ ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಇದೆ. ಬ್ರೈಡಲ್ ಅಂತಲೇ ಹೇಳ್ಬೋದು. ಡಿಸೈನ್ ಇದು ತುಂಬ ಚೆನ್ನಾಗಿದೆ. ಬೀಡಲ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಹೀಗೆ ನಿಮಗೆ ಬೇಕಂದರೆ ಗೋಲ್ಡ್ ಆದರೂ ತೊಗೋಬೋದು. ನಿಮಗೆ ಕ್ರಿಸ್ಟಲ್ ಬೇಡ ಅಂದರೂ ಕೂಡ ಗೋಲ್ಡ್ ಬೀಡ್ ಬೇಕಂದ್ರೂ ತೊಗೋಬೋದು. ಫ್ರೆಂಡ್ಸ್ ನೋಡಿ, ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಮತ್ತು ಲಾಕ್. ಫಸ್ಟ್ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ ನೋಡಿ, ಹೀಗೆ ಬರುತ್ತೆ ನೋಡಿ. ಫಸ್ಟು 2 ಲಾಕ್, ಡಬಲ್ ಕ್ರೋಶ 2, ಮತ್ತು ಬೀಡ್ ತೊಗೊಂಡ್ವಿ, ಲಾಕ್ ಮಾಡಿದ್ವಿ, ಮತ್ತು 2 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡ್ವಿ, ಮತ್ತು ಬೀಡ್ ತೊಗೊಂಡ್ವಿ, ಲಾಕ್ ಮಾಡಿದ್ವಿ, ಮತ್ತು 2 ಡಬಲ್ ಕ್ರೋಶೆಟ್. ಫಸ್ಟ್ ಲೈನ್ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಲೈನ್ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿ, ಇದು ಫಸ್ಟ್ ಲೈನ್ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನಾನು ಮತ್ತೆ ಇದನ್ನು ಲಾಸ್ಟ್ಗೆ ನಾನು ಕಟ್ ಮಾಡಲ್ಲ ದಾರ, ನಾನು ಹೀಗೆ ಇದನ್ನು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ನೋಡಿ, ಇದನ್ನು ಹೀಗೆ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಂಡು ಈ 2 ಕಂಬಗಳ ಮಧ್ಯೆ ಏನಿದೆ, ನಾನಲ್ಲಿ ಮೇಲ್ಗಡೆ ಒಂದು ಸಿಂಗಲ್ ಲಾಕ್ ಸಿಗುತ್ತೆ, ಆ ಲಾಕಲ್ಲಿ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಓಕೆ ನೋಡಿ, 1 2 3 ಚೈನ್ ಹಾಕ್ಕೊಂಡು ಈ ಮೇಲೆ ಇಲ್ಲಿ ಏನು ಕಾಣಿಸ್ತಿದೆಯೋ
ನೋಡಿ, ಇದ್ರ ಮಧ್ಯದಲ್ಲಿ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ 1 2 3 ಹೀಗೆ ಲಾಕ್. ನೋಡಿ ಹೀಗೆ ಬರುತ್ತೆ. ಒನ್ ಟೂ ತ್ರೀ. ಫ್ರೆಂಡ್ಸ್, ಯಾರು ನೋಡ್ತಾ ಇದ್ದೀರೋ ಫಸ್ಟ್ ಟೈಮು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮಗೆ ವೀಡಿಯೋ ಮಾಡೋದಕ್ಕೆ ಎನರ್ಜಿ ಬಂದಂಗೆ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಫ್ರೆಂಡ್ಸ್, 3 ಚೈನ್ ಹಾಕೋದು, ಇಲ್ಲಿ ಲಾಕ್ ಮಾಡೋದು. ನಾನು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ, ಇದು ಸೀದಾ ಅಲ್ಲ. ನೆಕ್ಸ್ಟು ಇಲ್ಲಿ ಲಾಸ್ಟಿಗೆ ಹೀಗೊಂದು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿ ಫ್ರೆಂಡ್ಸ್, ಇದು ನಾನು ಹೀಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಅಂತ ಅಂದರೆ ನೋಡಿ, ಇದಾಯ್ತಲ್ವಾ, ಇದಾಗಿದ್ದಾದಮೇಲೆ ಮತ್ತೆ ನಾನು ಇದನ್ನು ಸೀದಾ ಮಾಡ್ಕೊಳ್ತೀನಿ. ಸಾರಿ, ನೋಡಿ ಮತ್ತೆ ನಾನು ಇದನ್ನು ಸೀದಾ ಮಾಡಿಕೊಂಡೆ. ಆ್ಯಕ್ಚುಲಿ ಇದನ್ನು ನಾನು ಉಲ್ಟಾ ಹಾಕಿರೋದು. ಹೀಗೆ ನಾನು ಸೀದಾ ಮಾಡ್ಕೊಳ್ತೀನಿ. 3 ಚೈನ್ ಲಾಕ್ ಆದಮೇಲೆ ಇಲ್ಲಿ ಏನು 2 ಕಂಬಗಳಿದೆಯೋ ಆ 2 ಕಂಬಗಳ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಬೀಡ್ ಮೇಲೆ. ಓಕೆ, ನಾನು ಇವಾಗ ನೆಕ್ಸ್ಟ್ ಅದೇ ಸೀದಾ ಮಾಡಿಕೊಂಡು ಅದೇ 3 ಚೈನ್ ಏನಿದೆಯೋ ಅಲ್ಲಿ ನಾನು 2 ಡಬಲ್ ಕಂಬಗಳನ್ನ ಮಾಡ್ಕೊಳ್ತೀನಿ. ಸೆಕೆಂಡ್ ನೋಡಿ, ಫಸ್ಟ್ ಬಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಮಾಡಿಕೊಂಡು ಫಸ್ಟು ಒಂದು ಲಾಕ್ ಮಾಡಿಕೊಂಡೆ, 2 ಚೈನ್ ಹಾಕ್ಕೊಂಡೆ. ನೆಕ್ಸ್ಟು 2 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ನೆಕ್ಸ್ಟ್ ನಾನು 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಆ 3 ಚೈನ್ ಗ್ಯಾಪ್ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1 2ರಿಂದ 1 ತಗೊಳ್ತೀನಿ. ಅದು ಹೀಗೆ ಬರುತ್ತೆ. ಓಕೆ, ನೋಡಿ ಹೀಗೆ ಬರುತ್ತೆ. ಈ ಮಧ್ಯದಲ್ಲಿ ಆರ್ಚ್ ಬರುತ್ತೆ. ನೆಕ್ಸ್ಟು 3 ಚೈನ್, ಆ 3 ಚೈನ್ಗಳ ಮಧ್ಯದಲ್ಲಿ ಲಾಕ್ ಮಾಡಿ ಡಬಲ್ ಕ್ರೋಶೆಟ್ನ 2 ಕಂಬಗಳನ್ನ ಹಾಕ್ಕೊಳ್ತೀವಿ. ನೋಡಿ ಹೀಗೆ ಬರುತ್ತೆ. ನೋಡಿ, 3 ಚೈನ್, ನೀಡಲ್ ಮೇಲೆ ದಾರ, ಏನು ಆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀವೋ ಅದ್ರ ಮಧ್ಯದಲ್ಲಿ ನಾವು ಹೀಗೆ 2 ಕಂಬಗಳನ್ನ ಹಾಕ್ಕೊಳ್ತೀವಿ. ಹೀಗೆ ಮತ್ತೆ 3 ಚೈನ್, ನೀಡಲ್ ಮೇಲೆ ದಾರ, ಡಬಲ್ ಕ್ರೋಶೆಟ್. ಫ್ರೆಂಡ್ಸ್, ಅದು ಹೀಗಾಗುತ್ತೆ ನೋಡಿ, ಹೀಗೆ ಕಂಟಿನ್ಯೂ ಆಗುತ್ತೆ. ಈ ಮಧ್ಯದಲ್ಲಿ ಏನು ಬರುತ್ತೋ ಅಲ್ಲಿ ಆರ್ಚ್ ಬರುತ್ತೆ. ಓಕೆ, ಸ್ಮಾಲ್ ಸೈಜ್ ಆರ್ಚ್ ಬರುತ್ತೆ. ಇದು 3rd ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್, ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 3 ಚೈನ್, ನೀಡಲ್ ಮೇಲೆ ದಾರ, ಆ 3 ಚೈನ್ ಮಧ್ಯದಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ತೀವಿ. ನೋಡಿ, ಡಬಲ್ ಕ್ರೋಶನ ಮಾಡ್ಕೊಳ್ತೀವಿ. ನೆಕ್ಸ್ಟು 3 ಚೈನ್, ಡಬಲ್ ಕ್ರೋಶ. ಫ್ರೆಂಡ್ಸ್, ಇದು ಈಸಿ ಇದೆ, ಕಷ್ಟ ಅಂತ ಏನೂ ಇಲ್ಲ. ನೋಡಿ, ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಬಿಗಿನರ್ಸ್ ಕೂಡ ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ನೋಡಿ, ಈ 3rd ಲೈನ್ ಬಂದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಲೈನ್ ಹೇಗೆ ಅಂತ ನೋಡೋಣ. ಓಕೆ,
ಫ್ರೆಂಡ್ಸ್, ಇದು ಥರ್ಡ್ ಲೈನ್ ಕಂಪ್ಲೀಟ್ ಆಗಿದೆ. ನೋಡಿ ಹೀಗೆ ಬಂದಿದೆ ಇದು. ಇದ್ರ ಮಧ್ಯದಲ್ಲಿ ಆರ್ಚ್ ಬರುತ್ತೆ, ಪುಟ್ಟ ಪುಟ್ಟ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಒಂದು ಕುಚ್ಚು, ಒಂದು ಆರ್ಚ್ ಬರುತ್ತೆ. ಈಗ ನಾನು ಫೋರ್ತ್ ಲೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ, ಲಾಸ್ಟಲ್ಲಿ ಲಾಕ್ ಮಾಡಿ ಮತ್ತೆ ನಾನು ಇಲ್ಲೇನು 2 ಕಂಬಗಳನ್ನ ಹಾಕ್ಕೊಂಡಿದ್ನೋ ಅದ್ರ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡೋಣ. ಲಾಕ್ ಮಾಡಿದಾದಮೇಲೆ ಇಲ್ಲಿ ಫಸ್ಟು ಸಿಂಗಲ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಚೈನ್ ಬಂದರೆ ಇದು ಇಲ್ಲಿ ಕುಚ್ಚು ಬರುತ್ತೆ ಇಲ್ಲಿ. ಓಕೆ, ಇದು ಕುಚ್ಚು ಬರುತ್ತೆ. 3 ಸಿಂಗಲ್ ಚೈನ್ ಹಾಕ್ಕೊಂಡು ಇಲ್ಲಿಂದನೇ ನಾವು ನೆಕ್ಸ್ಟ್ ಕಂಬಕ್ಕೆ ಹೋಗೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ನಾವು ನೆಕ್ಸ್ಟ್ ಕಂಬಕ್ಕೆ ಸೂಜಿ ಮೇಲೆ ದಾರ ತಗೊಂಡು, ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1, 2ರಿಂದ 1, 2ರಿಂದ 1 ಮಾಡ್ಕೊಳ್ಳೋಣ. ನೋಡಿ, ನೀಡಲ್ ಮೇಲೆ ದಾರ 2ರಿಂದ 1, 2ರಿಂದ 1, 2ರಿಂದ 1 ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತ್ರಿಬಲ್ ಕ್ರೋಶತ್ತು 6 ಇಲ್ಲ 7 ಅಷ್ಟೇ ಬರುತ್ತೆ. ಇಲ್ಲಿ ಪುಟ್ಟು ಹಾರ್ಚ್ ಅಂತ ಹೇಳಿದ್ನಲ್ಲ, 6 ಇಲ್ಲ ಅಂದರೆ 7 ಅಷ್ಟೇ ಹಾಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಕುಚ್ಚು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಓಕೆ, 6 ಇಲ್ಲ 7 ಅಷ್ಟೇ. ಕುಚ್ಚು ಕಟ್ಟಿದಾಗ ಅದು ಆರ್ಚ್ ಏನಾಗುತ್ತೆ, ಒಂಥರ ಮುದ್ರಕೊಂಡಂಗೆ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಫ್ರೀಯಾಗೆ ಒಂದು 6 7 ಅಷ್ಟೇ ಕಂಬ ಹಾಕೋಬೇಕಾಗುತ್ತೆ. ನೋಡಿ, 1 2 3 4 5 6 7 ಹಾಕ್ಕೊಳ್ತೀನಿ ನಾನು. ಇನ್ನೂ ಒಂದು ಹಾಕೋಬೋದು. 7 ಹಾಕ್ಕೊಂಡು ನಾನು ಪಕ್ಕದ ಕಂಬಕ್ಕೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಲಾಕ್ ಆದಮೇಲೆ ನೋಡಿ ಹೀಗೆ ಪುಟ್ಟದ ಹಾರ್ಚ್ ಬರುತ್ತೆ. ಓಕೆ, ಪುಟ್ಟ ಹಾರ್ಚ್ ಬರುತ್ತೆ ನೋಡಿ. ನೆಕ್ಸ್ಟು ಇಲ್ಲಿಂದನೇ ನಾನು ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1, 2ರಿಂದ 1 ತೊಗೊಳ್ತೀನಿ. ಫ್ರೆಂಡ್ಸ್, ಇದಂತೂ ಹತ್ತತ್ರ ಕುಚ್ಚು ಬರುತ್ತೆ, ಪುಟ್ಟು ಹಾರ್ಚ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರಿಸ್ಟಲ್ ಬೀಡ್ ಹಾಕಿದ್ರೆ ಅದು ಲುಕ್ಕೇ ಬೇರೆ ಇರುತ್ತೆ. ನಿಮಗೆ ಬೇಕು ಅಂದರೆ ಆ ಜಾಗದಲ್ಲಿ ನೀವು ಗೋಲ್ಡ್ ಬಿಡಬೇಕಂದ್ರೂ ಹಾಕೋಬೋದು. ಕ್ರಿಸ್ಟಲ್ಲೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಹೇಗೆ ಅನುಕೂಲನೋ ಹಾಗೆ ಹಾಕ್ಕೊಳ್ಳಿ. ಓಕೆ, ಸೆವೆನ್ ಕಂಬಗಳನ್ನ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು. 7 ಅಷ್ಟೇ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ನೋಡಿ 1 2 3 4 5 6 7 ಅಷ್ಟೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಅದು ಮುದ್ರೋದಂಗೆ ಆಗುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟೇ ಬರುತ್ತೆ. ಮತ್ತು ಟು ಲಾಕ್ ಇಷ್ಟಿರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್, ಇಲ್ಲಿ ಪುಟ್ಟು ಕುಚ್ಚು ಬರುತ್ತೆ. ಸ್ವಲ್ಪ ಅಂದರೆ 120 ಎಳೆಗಿಂತ ಸ್ವಲ್ಪ ಕಮ್ಮಿ ತೊಗೊಂಡು ಪುಟ್ಟು ಆರ್ಚ್ ಮಧ್ಯದಲ್ಲಿ ಚಿಕ್ಕದು ಕುಚ್ಚು ಬರುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಇದು ಥರ್ಡ್ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ ಇದು. ಓಕೆ, ನೋಡಿ, ಫ್ರೆಂಡ್ಸ್, ಇದೊಂಥರ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟ್ ಒಬ್ಬ ಕಸ್ಟಮರ್ ಸೀರೆಗೆ ಹಾಕಿದೆ. ಅದು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವಿಡಿಯೋಗಳಲ್ಲಿ ನಾನು ಪಿಕ್ಚರ್ಸ್ ಹಾಕಿದ್ದೀನಿ. ಬಟ್ ಅದು ಆವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, 7 ಅಷ್ಟೇ ಇರಬೇಕು. 7 ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಹೀಗೆ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಪೂರ್ತಿ ಫಿನಿಶ್ ಆದಮೇಲೆ ಕುಚ್ಚು ಬಂದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ,
ಫ್ರೆಂಡ್ಸ್ ಸೀರೆಗೆ ಹಾಕಿದ್ರೆ ಮಾತ್ರ ಮಸ್ತ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಯಾರಿಗೆ ಹಾಕಿದ್ರೆ ತುಂಬ ಲುಕ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಈಸಿಯಾಗಿದೆ, ಕಷ್ಟ ಅಂತ ಏನಿಲ್ಲ. 3 ಸ್ಟೆಪ್ಪಲ್ಲಿ 4 ಸ್ಟೆಪ್ಪಲ್ಲಿ ಮುಗಿಯುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಚ್ಚು ಬಂದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫುಲ್ಲು ಫಿನಿಶಿಂಗ್ ಆದಮೇಲೆ ಔಟ್ಲುಕ್ ಹೀಗೆ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸೂಪರಾಗಿದೆ ಡಿಸೈನ್ ಮಾತ್ರ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ಡಿಸೈನಲ್ಲಿ ಇಲ್ಲಿ ಏನಾದರೂ ಕ್ರಿಸ್ಟಲ್ ಬೀಡ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾರ್ಮಲ್ ಗೋಲ್ಡ್ ಬೇಕಂದ್ರೂ ನೀವು ಯೂಸ್ ಮಾಡ್ಕೊಂಡು ಹಾಕೋಬೋದು. ಬಟ್ ಹಾರ್ಚ್ ಮಾತ್ರ ಪುಟ್ಟಾಗೆ ಇರಲಿ, 6 or 7 ಕಂಬಸ್ ಮಾತ್ರ ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಇಲ್ಲಿ ಕುಚ್ಚು ಕಟ್ಟಿದಾಗ ಇದು ಈ ಥರ ಆರ್ಚ್ ನೀಟ್ ಆ್ಯಂಡ್ ಫಿನಿಶಿಂಗ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲ 6 ಇಲ್ಲ 7 ಮಾತ್ರ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ನಿಮಗೆ ಕ್ರಿಸ್ಟಲ್ ಬೀಡ್ ಇಷ್ಟ ಆಗಿಲ್ಲ ಅಂತಂದರೆ ಗೋಲ್ಡ್ ಬೀಡ್ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಬ್ಯಾಕ್ ಸೈಡ್ ಹೀಗಿದೆ, ಫ್ರಂಟ್ ಹೀಗೆ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.